ನಾವಿದು ಬರ್ತಾ ಇರೋದು 14ನೇ ವಾರ. ಎಲ್ಲ ಹೇಳ್ತಿದ್ರು ಅಂತ ತೆಂಗಿನಕಾಯಿ ಕಟ್ಟಿದ್ವಿ ನಾವು. ಈಗ ಬಂದ್ಮೇಲೆ ಗೊತ್ತಾಗ್ತಿದೆ ಮಹಿಮೆ. ಎಲ್ಲ 50% ಆಗಿದೆ ಈಗ. ಬರೋಕ್ ಮುಂಚೆ ಗೊಂದಲದಲ್ಲಿತ್ತು ಮನಸ್ಥಿತಿ, ಆಗುತ್ತೋ ಇಲ್ವೋ ಅಂತ. ಈಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನ್ಸುತ್ತೆ ಅದಕ್ಕಿಂತ. ನಮಗೂ ಹಂಗೆ ಇತ್ತು ಸರ್. ನನ್ಗೂ ಬೇರೆಯವ್ರು ಹೇಳ್ತಾಗ ನಂಬಿಕೆ ಇಲ್ಲ, ಅದು ಸುಮ್ನೆ ಜನ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲಿಗ್ ಬಂದ್ಮೇಲೆ ಪರವಾಗಿಲ್ಲ, ನಂಬಿಕೆ ಇದೆ. ಬಂದ್ ಮಾಡದ್ಮೇಲೆನೆ ಗೊತ್ತಾಗಲ್ಲ, ಅಲ್ಲಿವರೆಗೆ ಯಾರಿಗೂ ಗೊತ್ತಾಗಲ್ಲ. ನಾವು ಹಂಗೆ ಅನ್ಕೊಂಡೆ ಬಂದಿದ್ದು, ನಂಬಿಕೆ ಇರ್ಲಿಲ್ಲ ನಮ್ಗುನು. ಬೇರೆಯವರೆಲ್ಲ ಹೇಳ್ತಾ ಇದ್ರು, ಅದು ಇವಾಗ ಕರ್ಕೊಂಡ್ ಬಂದಿದೆ ನಮ್ನ. ನಾನು ನಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಬಂದ್ ಕಟ್ಟಿದ್ದು. ಅವ್ರು ಮೈಸೂರಲ್ಲಿ ಇದಾರೆ, ಅವ್ರು ಅಲ್ಲಿಂದ ಬರ್ತಾರೆ. ನಾವು ಪ್ರತಿ ವಾರ ಇಲ್ಲಿ ಬರ್ತೀವಿ ಸರ್. ಏನೇ ಕಷ್ಟ ಇದ್ರು ರಾಯರ ಹತ್ರ ಕೇಳ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಜನಕ್ಕೆ ಬೇಗ ಆಗುತ್ತೆ, ಸ್ವಲ್ಪ ಜನಕ್ಕೆ ನಿಧಾನ ಆಗುತ್ತೆ. ನಾವು ಇದೇ ಫಸ್ಟ್ ಟೈಮ್ ಅಂದ್ರೆ ಎಲ್ಲಾ ಹೇಳ್ತಿರೋದ್ ನೋಡ್ಬಿಟ್ಟು ತುಂಬಾ ದಿನದಿಂದ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಬಂದಿರೋದು. ರಾಯರು ಅಂದ್ರೇನೆ ಎಲ್ಲರಿಗೂ ಗೊತ್ತಿರಂಗೆ ತುಂಬಾ ನಂಬಿಕೆ. ಅದ್ರಿಂದ ರಾಯರು ಅಂತ ತುಂಬಾ ನಂಬಿಕೆ ಇರೋದ್ರಿಂದಾನೇ ನಾವು ದೇವಸ್ಥಾನಕ್ ಬಂದಿರೋದು. ಎಲ್ಲರೂ ಹೇಳ್ತಿದ್ರಲ್ವಾ ಈ ಕ್ಷೇತ್ರದ ಬಗ್ಗೆ, ನಾವು ನೋಡ್ಬೇಕು ಅನ್ನೋ ಇದ್ರಿಂದಾನೇ ತುಂಬಾ ನಂಬಿಕೆ ಇದೆ ಸರ್. ಕಾಮಧೇನು ಅಲ್ವಾ, ಕಾಮಧೇನು, ಕಲ್ಪವೃಕ್ಷ ಕಾಮಧೇನು. ಈಗಿನ ಜನರೇಷನ್ ಅಲ್ಲಿ ತುಂಬಾ ನಂಬಿಕೆ ಇರೋಂತ ದೇವ್ರು ರಾಯರು. ಎಲ್ಲರೂ ಅಲ್ಲಿಗೆ ಹೋಗಕ್ ಆಗಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಹೋಗಕ್ ಆಗಲ್ಲ. ಸಡನ್ಲಿ ಇಲ್ಲಿಗೆ ಬರ್ಬೇಕು ಅಂದ್ರೂ ಬರಕ್ ಆಗಲ್ಲ. ಆಶೀರ್ವಾದ, ರಾಯರ ಆಶೀರ್ವಾದ ಇದ್ರೆ ಬರ್ಬೋದು. ಹೌದು ಸರ್, ತುಂಬಾ ತೀರ್ಸಿದಾರೆ. ನಾವು ನೆನ್ಸ್ಕೊಂಡಿದ ತಕ್ಷಣನೇ ನಮ್ಗೆ ಏನೋ ಒಂದ್ ನಂಬಿಕೆ, ಏನಾದ್ರೂ ಪ್ರಾಬ್ಲಮ್ ಇದೆ. ತುಂಬಾ ಒಳ್ಳೇದಾಗೈತೆ ಸರ್, ತುಂಬಾ ಒಳ್ಳೇದಾಗೈತೆ ಲೈಫ್. ನನ್ನ ಹೆಸರು ಗೌರಿ ಅಂತ.